ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ಗ್ರಾಹಕ ಸೇವಾ ORG ಕರ್ನಾಟಕ ಕೃಷಿ ವಿಕಾಸ ಯೋಜನೆಯಲ್ಲಿ ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದ ರೈತರಾದ ವರ್ಧಮಾನ್ ನ್ಯಾಮಗೌಡರಿಗೆ ಮತ್ತು ರೈತರಾದ ಕಲ್ಲಪ್ಪ ಗಿರಡ್ಡಿ ಸಾಕಿನ್ತುಂಗಲ್ ಗ್ರಾಮದ ರೈತರಿಗೆ ಜಾನ್ ಡೀರ್ ಟ್ರ್ಯಾಕ್ಟರ್ ಮಂಜೂರು ಮಾಡಿಸಿ ಹಸ್ತಾಂತರಿಸಿದ CRO ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ರಾಜು ಗಸ್ತಿಯವರು. ಹೌದು, ಇಂದು ದಿನಾಂಕ 26/10/2025ರಂದು ವರ್ಧಮಾನ್ ನ್ಯಾಮಗೌಡರ ತೋಟದ ಮನೆಯಲ್ಲಿ ಜಾನ್ ಡೀರ್ ಟ್ರ್ಯಾಕ್ಟರ್ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ CRO ಡಾಕ್ಟರ್ ರಾಜು ಗಸ್ತಿಯವರಿಗೆ ರೈತರಾದ ವರ್ಧಮಾನ್ ನ್ಯಾಮಗೌಡರು ಸನ್ಮಾನಿಸಿ ಗೌರವಿಸಿದರು. ರೈತರು ಕೃಷಿ ವಿಕಾಸ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕನ್ಸ್ಯೂಮರ್ ಭಾರತ್ ನ್ಯೂಸ್ ಮೂಲಕ ಮನವರಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಕಾಶ್ ಕನಬೂರ್, ಬಸು ಪಾಟೀಲ್, ಅಕ್ಬರ್ ಜಮಾದಾರ್, ಶಶಿ ಗಲಗಲಿ, ರವಿ ನಾಟೇಕರ್ ಇನ್ನೂ ಹಲವಾರು ರೈತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ MR ತಳಗೇರಿ, KB ತಳಗೇರಿ, ಕನ್ಸ್ಯೂಮರ್ ಭಾರತ್ ನ್ಯೂಸ್, ಬಾಗಲಕೋಟ್. ಅವರಿಗೆ ನಾವು ಸುಮಾರು 3 ತಿಂಗಳ ಹಿಂದಿನಿಂದ ಕಲ್ಲಪ್ಪ ಗಿರಡ್ಡಿ ಆಗಿರ್ಬೋದು, ನಾವು ಪ್ರಕಾಶ್ ಕನಬೂರ್ ಅವರಾಗಿರ್ಬೋದು, ಎಲ್ಲರೂ ಕೂಡಿಕೊಂಡು ನಮಗೂ ಕೂಡ ರಿಯಾಯಿತಿ ದರದಲ್ಲಿ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ನಮಗೂ ಕೂಡ ಟ್ರ್ಯಾಕ್ಟರ್ಗಳನ್ನು ಕೂಡಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಈಗಾಗಲೇ ನಮಗೆ ರಾಜು ಗಸ್ತಿ ಅವರು ಒಂದು ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಇವತ್ತು ಕಲ್ಲಪ್ಪ ಗಿರಡ್ಡಿ ಅವರಿಗೆ ಒಂದು ಟ್ರ್ಯಾಕ್ಟರು, ನಮಗೊಂದು ಟ್ರ್ಯಾಕ್ಟರು, ಇವತ್ತು 2 ಟ್ರ್ಯಾಕ್ಟರನ್ನು ಕೊಟ್ಟಿದ್ದಾರೆ. ಮುಂದೂ ಕೂಡ ಅದರ ಜೊತೆಗೆ ಬರ್ತಕ್ಕಂಥ ಉಪಕರಣಗಳನ್ನು ಕೂಡ ನಾವು ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಹೀಗಾಗಿ ರಾಜು ಗಸ್ತಿ ಹಾಗೂ ಅವರ ಪರಿವಾರಕ್ಕೆ ರೈತರ ಪರವಾಗಿ ಇವತ್ತಿನ ದಿವಸ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ. ಇದೇ ರೀತಿ ಅವರು ರೈತರಿಗೆ ಸಹಾಯ ಸಹಕಾರವನ್ನು ನೀಡಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ.